ನಾಳೆ ಈ ಶತಮಾನದ ವಿಸ್ಮಯ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ. ಭಾನುವಾರ ಚಂದ್ರ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಲಿದ್ದಾನೆ, ರಕ್ತ ಚಂದಿರನಾಗಿ ಗೋಚರಿಸಲಿದ್ದಾನೆ. ಹಾಗಾದ್ರೆ ಈ ಬ್ಲಡ್ ಮೂನ್ನ ವಿಶೇಷತೆ ಏನು ನೋಡಿ. ನಾಳೆ ಸಂಜೆ ಕಾಡು ಮಲ್ಲೇಶ್ವರ ದೇಗುಲ ಬಂದ್. ನಾಳೆ ಖಗ್ರಾಸದ ಅಪರೂಪದ ಅಪೂರ್ವವಾದ ವಿದ್ಯಮಾನ ಖಗ್ರಾಸ ಚಂದ್ರಗ್ರಹಣ ನಡೆಯಲಿದೆ. ನಾಳೆ ಚಂದ್ರನನ್ನ ನಾವು ರಕ್ತವರ್ಣ ಹಾಗೂ ತಾಮ್ರವರ್ಣದಲ್ಲಿ ನೋಡಬಹುದು. ಈ ಒಂದು ಚಂದ್ರಗ್ರಹಣಕ್ಕಾಗಿ ಬೆಂಗಳೂರಿರುವಂತಹ ಎಲ್ಲಾ ದೇವಸ್ಥಾನಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಿರುವಂತದ್ದು. ಯಾಕಂದ್ರೆ ನಾಳೆ ಚಂದ್ರಗ್ರಹಣ ಇರುವಂತಹ ಕಾರಣಕ್ಕಾಗಿ ದೇವಸ್ಥಾನಗಳನ್ನ ಮುಚ್ಚುವಂತಹ ಸಮಯ ಕೂಡ ಬದಲಾವಣೆ ಆಗಿದೆ. ಜೊತೆಗೆ ಭಕ್ತಾದಿಗಳು ನಾಳೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿರುವಂತಹ ದೇವಸ್ಥಾನದ ಅರ್ಚಕರು ಕೂಡ ಅವರಿಗೆ ಮಾಹಿತಿ ಕೊಡುವಂತಹ ಕೆಲಸ ಮಾಡ್ತಾರೆ. ನಾನು ಸದ್ಯ ಈಗ ಮಲ್ಲೇಶ್ವರಂನಲ್ಲಿರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಗ್ರಹಣ ಪ್ರಯುಕ್ತವಾಗಿ ದೇವಸ್ಥಾನವನ್ನ 4:15 ಮುಚ್ಚಿಬಿಡ್ತೀವಿ, ಬಾಗಿಲ ಹಾಕ್ಬಿಡ್ತೀವಿ. ಯಾಕೆ ಅಂತಂದ್ರೆ ಆ ದೋಷ ಯಾರಿಗೂ ಬರಬಾರ್ದು, ದೇವರಿಗೂ ಬರಬಾರ್ದು, ಮನುಷ್ಯನಿಗೂ ಬರಬಾರ್ದು, ಯಾರಿಗೂ ಬರಬಾರ್ದು. ಅದಕ್ಕೋಸ್ಕರವಾಗಿ ಎಲ್ಲಾ ದೇವಸ್ಥಾನಗಳನ್ನ ಮುಚ್ಚಿಬಿಡ್ತೀವಿ. ಗವಿಗಂಗಾಧೇಶ್ವರ ದೇಗುಲಕ್ಕೂ ದಿಗ್ಬಂಧನ. ಒಂದಷ್ಟು ಈ ಒಂದು ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಈಗ ಚರ್ಚೆ ಆಗ್ತಿದೆ. ಒಂದು ಗವಿಗಂಗಾಧರೇಶ್ವರ ದೇವಸ್ಥಾನದ ಬಳಿದೀನಿ. ನಾಳೆ ಗ್ರಹಣ ಇರುವಂತ ಸಂದರ್ಭದಲ್ಲಿ ಬಹುತೇಕ ನಾಡಿದ್ದು ಅಂದ್ರೆ ಸೋಮವಾರದವರೆಗೂ ಕೂಡ ಯಾವುದೇ ದೇವಸ್ಥಾನಗಳು ಕೂಡ ಓಪನ್ ಇರೋದಿಲ್ಲ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಯಾಕಂದ್ರೆ ಈ ಒಂದು ಚಂದ್ರಗ್ರಹಣದ ನಂತರ ಕಂಪ್ಲೀಟ್ ಆಗಿ ದೇವಸ್ಥಾನವನ್ನ ಶುದ್ಧಿಗೊಳಿಸಿದ ನಂತರವೇ ದೇವಸ್ಥಾನವನ್ನ ಓಪನ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ನಾಳೆ ಸಂಜೆ ಚಾಮುಂಡಿ ಬೆಟ್ಟಕ್ಕೂ ಬೀಗ. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಗ್ರಹಣದ ಮೋಕ್ಷಕಾಲ ಮತ್ತು ಸ್ಪರ್ಶ ಕಾಲದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ನಾನೀಗ ಸದ್ಯ ಚಾಮುಂಡಿ ಬೆಟ್ಟದಲ್ಲಿದ್ದೇನೆ. ಜೊತೆಗೆ ನಾಳೆ ರಾತ್ರಿಯಿಂದ ಸೋಮವಾರ ಬೆಳಿಗ್ಗೆವರೆಗೂ ಕೂಡ ಚಾಮುಂಡಿ ತಾಯಿಯ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಸೊ ಹೀಗಾಗಿ ವಿಶೇಷವಾದಂತಹ ಪೂಜೆ ಚಾಮುಂಡಿ ಬೆಟ್ಟದಲ್ಲಿ ನಡೆಯುತ್ತೆ. ಮಂಡ್ಯದ ಶನೇಶ್ವರ ದೇಗುಲ ಬಂದ್. ಮಂಡ್ಯದ ಪ್ರಸಿದ್ಧ ಶನೇಶ್ವರ ದೇವಸ್ಥಾನದಲ್ಲಿದ್ದೀನಿ. ನಾಳೆ ಮಧ್ಯಾಹ್ನದವರೆಗೆ ಮಾತ್ರ ಶನೇಶ್ವರ ದೇವಸ್ಥಾನದ ಬಾಗಿಲು ತೆರೆಯುವಂತದ್ದು. ಇವತ್ತು ಎಂದಿನಂತೆ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಭಕ್ತರು ದೇವರ ದರ್ಶನ ಮಾಡೋದಕ್ಕೆ ಅವಕಾಶ ಕೂಡ ಇರುವಂತದ್ದು. ಆದ್ರೆ ನಾಳೆ ಮಧ್ಯಾಹ್ನ 1:30ರಿಂದ ದೇವಸ್ಥಾನ ಬಾಗಿಲು ಬಂದಾಗಿರುವಂತದ್ದು. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ದೇವಸ್ಥಾನದ ಬಾಗಿಲನ್ನ ಬಂದ್ ಮಾಡೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಲಾಗಿದೆ. ದಾವಣಗೆರೆಯಲ್ಲೂ ದೇಗುಲಗಳು ಕ್ಲೋಸ್. ಇದಕ್ಕೆ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಇದನ್ನ ಕರೀತಾ ಇದ್ದಾರೆ. ರಾಹುವಿನಿಂದ ಹಿಡಿಯಲ್ಪಟ್ಟಿರತಕ್ಕಂತಹ ಚಂದ್ರ ಆ ಸಂದರ್ಭದಲ್ಲಿ ಏನು ಗ್ರಹಣದ ಸಂದರ್ಭ ಏನಿದೆ ಆ ಸಮಯದ ಮೊದಲಿಗೆ ಮತ್ತು ಗ್ರಹಣದ ಸಂದರ್ಭದಲ್ಲಿ ಈ ಸಮಯಕ್ಕೆ ನಾವು ವೇದ ಅಂತ ಕರಿತೀವಿ. ವೇದ ಅಂತಂದ್ರೆ ದೋಷಯುಕ್ತವಾಗಿರತಕ್ಕಂತಹ ಕಾಲ. ಈ ಕಾಲದಲ್ಲಿ ಯಾವುದೇ ವಿಧವಾಗಿರತಕ್ಕಂಥ ಆಹಾರಗಳನ್ನ ಸ್ವೀಕಾರ ಮಾಡತಕ್ಕಂಥದ್ದು, ಪಾನೀಯಗಳನ್ನ ಸ್ವೀಕಾರ ಮಾಡತಕ್ಕಂಥದ್ದು, ಇಂಥದ್ದನ್ನೆಲ್ಲ ನಿಷಿದ್ಧವನ್ನ ಮಾಡ್ತಾರೆ. ಘಾಟಿ ಸುಬ್ರಹ್ಮಣ್ಯ ದೇಗುಲಕ್ಕೂ ದಿಗ್ಬಂಧನ. ದೈನಂದಿನವಾಗಿ ಬೆಳಗ್ಗೆ ಸ್ವಾಮಿ ಪ್ರಾತಃ ಕಾಲ ಪೂಜೆ, ಮಧ್ಯಾಹ್ನ ಕಾಲ ಪೂಜೆ, ಸಾಯಂಕಾಲ 4ರಿಂದ 4:15 ಪ್ರದೋಷ ಕಾಲದ ಪೂಜೆಯನ್ನು ಮಾಡಿ ದೇವಸ್ಥಾನವನ್ನ 4:15 ಮುಚ್ಚಲಾಗುತ್ತದೆ. ಅದಾದ ನಂತರ ಗ್ರಹಣ ಸ್ಪರ್ಶಕಾಲ ಬಂದು 9:56ರಿಂದ ಪ್ರಾರಂಭ ಆಗುತ್ತೆ. ಸ್ಪರ್ಶಕಾಲ ಮೋಕ್ಷಕಾಲ ಬಂದು 1:30ವರೆಗೂ ಗ್ರಹಣ ಇರುತ್ತೆ. ಒಟ್ಟು 3:30 ಗಂಟೆ ಕಾಲ ಗ್ರಹಣ ಇರುತ್ತೆ. ಬೆಳಗಾವಿಯಲ್ಲಿ ದೇವರಿಗೆ ವಿಶೇಷ ಪೂಜೆ. ನಾನಿರುವಂತಹ ಸ್ಥಳ ಬೆಳಗಾವಿಯ ಕಪಿಲೇಶ್ವರ ಮಂದಿರದಲ್ಲಿ ಇರುವಂತದ್ದು ಗಮನಿಸಬಹುದು. ಏನು ನಾಳೆ ಚಂದ್ರಗ್ರಹಣ ಆರಂಭ ಆಗುತ್ತೆ. ಹಾಗಾಗಿ ಈ ಕಪಿಲೇಶ್ವರ ಮಂದಿರದಲ್ಲೂ ಕೂಡ ವಿಶೇಷವಾಗಿ ಪೂಜೆಯನ್ನ ಮಾಡಲಾಗುತ್ತೆ. ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಮುಜರಾಯಿ ಇಲಾಖೆಗೆ ಸಂಬಂಧಿಸಿದಂತೆ ದೇವಸ್ಥಾನಗಳಲ್ಲಿ ಕೂಡ ವಿಶೇಷವಾದಂತಹ ಪೂಜೆ ಪುನಸ್ಕಾರವನ್ನ ಮಾಡಲಾಗುತ್ತಿದೆ. ಗದಗದ ದೇಗುಲಗಳಲ್ಲಿ ಪೂಜಾ ಕೈಂಕರ್ಯ. ಖಗ್ರಾಸ್ ಚಂದ್ರಗ್ರಹಣದ ಅಂಗವಾಗಿ ಗದಗನ ಶಂಕರಾಚಾರ್ಯರ ಮಠದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಚಂದ್ರಗ್ರಹಣ ನಡೆಯುವಂತಹ ಸಮಯದಲ್ಲೇ ಬಿಲ್ವಾರ್ಚನೆ ಆಗಿರ್ಬೋದು, ಅಭಿಷೇಕ ಆಗಿರ್ಬೋದು, ಹೀಗೆ ಏನು ವಿಶೇಷ ಪೂಜೆಗಳನ್ನು ಕೂಡ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ನಮ್ಮ ದೇವಾಲಯ ಶಂಕರ ಮಠ ನಾವೇನು ಬಂದ್ ಮಾಡುವುದಿಲ್ಲ. ಯಾಕಂತಂದ್ರೆ ಗ್ರಹಣ ಹಿಡಿದು ವೇಳೆಯಲ್ಲಿ ಜಪ ಮತ್ತು ಹೋಮ ಹವನಾದಿಗಳನ್ನು ಮಾಡಬೇಕಂತ ಶಾಸ್ತ್ರ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳೆ ಈ ಶತಮಾನದ ವಿಸ್ಮಯ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ. ಭಾನುವಾರ ಚಂದ್ರ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಲಿದ್ದಾನೆ, ರಕ್ತ ಚಂದಿರನಾಗಿ ಗೋಚರಿಸಲಿದ್ದಾನೆ. ಹಾಗಾದ್ರೆ ಈ ಬ್ಲಡ್ ಮೂನ್ನ ವಿಶೇಷತೆ ಏನು ನೋಡಿ.
ನಾಳೆ ಸಂಜೆ ಕಾಡು ಮಲ್ಲೇಶ್ವರ ದೇಗುಲ ಬಂದ್. ನಾಳೆ ಖಗ್ರಾಸದ ಅಪರೂಪದ ಅಪೂರ್ವವಾದ ವಿದ್ಯಮಾನ ಖಗ್ರಾಸ ಚಂದ್ರಗ್ರಹಣ ನಡೆಯಲಿದೆ. ನಾಳೆ ಚಂದ್ರನನ್ನ ನಾವು ರಕ್ತವರ್ಣ ಹಾಗೂ ತಾಮ್ರವರ್ಣದಲ್ಲಿ ನೋಡಬಹುದು. ಈ ಒಂದು ಚಂದ್ರಗ್ರಹಣಕ್ಕಾಗಿ ಬೆಂಗಳೂರಿರುವಂತಹ ಎಲ್ಲಾ ದೇವಸ್ಥಾನಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಿರುವಂತದ್ದು. ಯಾಕಂದ್ರೆ ನಾಳೆ ಚಂದ್ರಗ್ರಹಣ ಇರುವಂತಹ ಕಾರಣಕ್ಕಾಗಿ ದೇವಸ್ಥಾನಗಳನ್ನ ಮುಚ್ಚುವಂತಹ ಸಮಯ ಕೂಡ ಬದಲಾವಣೆ ಆಗಿದೆ. ಜೊತೆಗೆ ಭಕ್ತಾದಿಗಳು ನಾಳೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿರುವಂತಹ ದೇವಸ್ಥಾನದ ಅರ್ಚಕರು ಕೂಡ ಅವರಿಗೆ ಮಾಹಿತಿ ಕೊಡುವಂತಹ ಕೆಲಸ ಮಾಡ್ತಾರೆ. ನಾನು ಸದ್ಯ ಈಗ ಮಲ್ಲೇಶ್ವರಂ ನಡಿರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಗ್ರಹಣ ಪ್ರಯುಕ್ತವಾಗಿ ದೇವಸ್ಥಾನವನ್ನು 4:15 ಮುಚ್ಚಿಬಿಡ್ತೀವಿ, ಬಾಗಿಲು ಹಾಕ್ಬಿಡ್ತೀವಿ. ಯಾಕೆ ಅಂತಂದ್ರೆ ಆ ದೋಷ ಯಾರಿಗೂ ಬರಬಾರ್ದು, ದೇವರಿಗೂ ಬರಬಾರ್ದು, ಮನುಷ್ಯನಿಗೂ ಬರಬಾರ್ದು, ಯಾರಿಗೂ ಬರಬಾರ್ದು. ಅದಕ್ಕೋಸ್ಕರವಾಗಿ ಎಲ್ಲಾ ದೇವಸ್ಥಾನಗಳನ್ನು ಮುಚ್ಚಿಬಿಡ್ತೀವಿ. ಗವಿಗಂಗಾಧೇಶ್ವರ ದೇಗುಲಕ್ಕೂ ದಿಗ್ಬಂಧನ. ಒಂದಷ್ಟು ಈ ಒಂದು ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಕೂಡ ಈಗ ಚರ್ಚೆ ಆಗ್ತಿದೆ. ಒಂದು ಗವಿಗಂಗಾಧರೇಶ್ವರ ದೇವಸ್ಥಾನದ ಬಳಿದಿನಿ. ನಾಳೆ ಗ್ರಹಣ ಇರುವಂತ ಸಂದರ್ಭದಲ್ಲಿ ಬಹುತೇಕ ನಾಡಿದ್ದು ಅಂದ್ರೆ ಸೋಮವಾರದವರೆಗೂ ಕೂಡ ಯಾವುದೇ ದೇವಸ್ಥಾನಗಳು ಕೂಡ ಓಪನ್ ಇರೋದಿಲ್ಲ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಯಾಕಂದ್ರೆ ಈ ಒಂದು ಚಂದ್ರಗ್ರಹಣದ ನಂತರ ಕಂಪ್ಲೀಟ್ ಆಗಿ ದೇವಸ್ಥಾನವನ್ನ ಶುದ್ಧಿಗೊಳಿಸಿದ ನಂತರವೇ ದೇವಸ್ಥಾನವನ್ನ ಓಪನ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ನಾಳೆ ಸಂಜೆ ಚಾಮುಂಡಿ ಬೆಟ್ಟಕ್ಕೂ ಬೀಗ. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಗ್ರಹಣದ ಮೋಕ್ಷಕಾಲ ಮತ್ತು ಸ್ಪರ್ಶ ಕಾಲದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ನಾನೀಗ ಸದ್ಯ ಚಾಮುಂಡಿ ಬೆಟ್ಟದಲ್ಲಿದ್ದೇನೆ. ಜೊತೆಗೆ ನಾಳೆ ರಾತ್ರಿಯಿಂದ ಸೋಮವಾರ ಬೆಳಿಗ್ಗೆವರೆಗೂ ಕೂಡ ಚಾಮುಂಡಿ ತಾಯಿಯ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ಸೊ ಹೀಗಾಗಿ ವಿಶೇಷವಾದಂತಹ ಪೂಜೆ ಚಾಮುಂಡಿ ಬೆಟ್ಟದಲ್ಲಿ ನಡೆಯುತ್ತೆ. ಮಂಡ್ಯದ ಶನೇಶ್ವರ ದೇಗುಲ ಬಂದ್. ಮಂಡ್ಯದ ಪ್ರಸಿದ್ಧ ಶನೇಶ್ವರ ದೇವಸ್ಥಾನದಲ್ಲಿದ್ದೀನಿ. ನಾಳೆ ಮಧ್ಯಾಹ್ನದವರೆಗೆ ಮಾತ್ರ ಶನೇಶ್ವರ ದೇವಸ್ಥಾನದ ಬಾಗಿಲು ತೆರೆಯುವಂತದ್ದು. ಇವತ್ತು ಎಂದಿನಂತೆ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಭಕ್ತರು ಆ ದೇವರ ದರ್ಶನ ಮಾಡೋದಕ್ಕೆ ಅವಕಾಶ ಕೂಡ ಇರುವಂತದ್ದು. ಆದ್ರೆ ನಾಳೆ ಮಧ್ಯಾಹ್ನ 1:30ರಿಂದ ದೇವಸ್ಥಾನ ಬಾಗಿಲು ಬಂದಾಗುವಂತದ್ದು. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ದೇವಸ್ಥಾನದ ಬಾಗಿಲನ್ನ ಬಂದ್ ಮಾಡೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಲಾಗಿದೆ. ದಾವಣಗೆರೆಯಲ್ಲೂ ದೇಗುಲಗಳು ಕ್ಲೋಸ್. ಇದಕ್ಕೆ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಇದನ್ನ ಕರೀತಾ ಇದ್ದಾರೆ. ರಾಹುವಿನಿಂದ ಹಿಡಿಯಲ್ಪಟ್ಟಿರತಕ್ಕಂತಹ ಚಂದ್ರ ಆ ಸಂದರ್ಭದಲ್ಲಿ ಏನು ಗ್ರಹಣದ ಸಂದರ್ಭ ಏನಿದೆ ಆ ಸಮಯದ ಮೊದಲಿಗೆ ಮತ್ತು ಗ್ರಹಣದ ಸಂದರ್ಭದಲ್ಲಿ ಈ ಸಮಯಕ್ಕೆ ನಾವು ವೇದ ಅಂತ ಕರಿತೀವಿ. ವೇದ ಅಂತಂದ್ರೆ ದೋಷಯುಕ್ತವಾಗಿರತಕ್ಕಂತಹ ಕಾಲ. ಈ ಕಾಲದಲ್ಲಿ ಯಾವುದೇ ವಿಧವಾಗಿರತಕ್ಕಂಥ ಆಹಾರಗಳನ್ನ ಸ್ವೀಕಾರ ಮಾಡತಕ್ಕಂಥದ್ದು, ಪಾನೀಯಗಳನ್ನ ಸ್ವೀಕಾರ ಮಾಡತಕ್ಕಂಥದ್ದು, ಇಂಥದ್ದನ್ನೆಲ್ಲ ನಿಷಿದ್ಧವನ್ನ ಮಾಡ್ತಾರೆ. ಘಾಟಿ ಸುಬ್ರಹ್ಮಣ್ಯ ದೇಗುಲಕ್ಕೂ ದಿಗ್ಬಂಧನ. ದೈನಂದಿನವಾಗಿ ಬೆಳಗ್ಗೆ ಸ್ವಾಮಿ ಪ್ರಾತಃ ಕಾಲ ಪೂಜೆ, ಮಾಧ್ಯಾಹ್ನಿಕ ಕಾಲ ಪೂಜೆ, ಸಾಯಂಕಾಲ 4ರಿಂದ 4:15 ಪ್ರದೋಷ ಕಾಲದ ಪೂಜೆಯನ್ನು ಮಾಡಿ ದೇವಸ್ಥಾನವನ್ನ 4:15